ಶ್ರೀಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 33ನೇ ಪದ್ಯ. ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಆದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದು ರಕ್ಷಿಸು ನಮ್ಮ ನನವರತ. ಅಪ್ಪ ಪರಮಾತ್ಮ, ಎಲ್ಲರಲ್ಲಿ ನೀನು ಇರುವವನಾಗಿದ್ದೆ. ದೇವತೆಗಳಲ್ಲಿ ಅತಿ ಹಿತಕರನಾಗಿದ್ದೆ. ಯಾದವರಲ್ಲಿ ಬಾಂಧವನಾಗಿದ್ದೆ. ದಾನವರಲ್ಲಿ ಹಗೆಯಾಗಿರುವೆ. ಇಂತಹ ನೀನು ಭೀಮಾರ್ಜುನರ ಕೈಯಲ್ಲಿ ಕೌರವರ ಕುಲವನ್ನೆಲ್ಲ ಕೊಲ್ಲಿಸಿದೆ. ನೀನು ತುಂಬ ಪ್ರಾಜ್ಞ ಹಾಗಿರುವುದು ನಿಜ. ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಸರ್ವಂತರ್ಯಾಮಿ, ಆದರೆ ಅವನು ದೇವತೆಗಳ ಹಿತೈಷಿ, ಯಾದವರಿಗೆ ಬಂಧು ಹಾಗೂ ದಾನವರಿಗೆ ಹಗೆ ಎಂಬ ವಿಶೇಷ ಎಂಬ ಪ್ರಮೇಯವನ್ನು ಇಲ್ಲಿ ನಿರೂಪಿಸಿದ್ದಾರೆ. ಸುಮನಸರು ಅಂದರೆ ದೇವತೆಗಳು. ದೇವತೆಗಳು, ಅಸುರರು ಮೊದಲಾಗಿ ಎಲ್ಲರಲ್ಲೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಅದನ್ನು ತಿಳಿಸುವ ಮೂಲಕ ದೇವತೆಗಳು ಮನುಷ್ಯರು ಮೊದಲಾದ ಸಕಲರಿಗಿಂತ ಪರಮಾತ್ಮ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಪರಮಾತ್ಮ ಹಿತೈಷಿಯಾಗಿದ್ದಾನೆ. ಯಾಕೆಂದರೆ ಅವರು ಯಾರಿಗೂ ಕೇಡನ್ನು ಎಸಗದೇ ಇರುವಂತಹ ಉತ್ತಮ ಭಾವದವರು. ಆ ಕಾರಣ ಮತ್ತು ಅವರು ಎಂಬುದನ್ನು ಸುಮನಸರು ಎಂಬ ಪದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಪರಮಾತ್ಮ ನಿಷ್ಕಾರಣವಾಗಿ ದೇವತೆಗಳಿಗೆ ಹಿತ ಉಂಟು ಮಾಡುವುದು ಎಂಬ ಆಕ್ಷೇಪಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾದವರಿಗೆ ಬಾಂಧವನಾದವನು ಪರಮಾತ್ಮ. ಇದು ಅವನು ಯದುಕುಲದಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಆ ಕಾರಣದಿಂದ ಅವರಿಗೆ ಬಂಧು ಅಂತ ಸೂಚಿಸ್ತಾ ಇದ್ದಾರೆ. ಇದರಿಂದ ಅವನ ಬಂಧುತ್ವ ಸಜ್ಜನರಿಗೆ ಸಹಜವಾದುದು. ಯಾದವರು ಸಜ್ಜನರಾಗಿದ್ದಾರೆ. ಅವರ ಕುಲದಲ್ಲಿ ಶ್ರೀಕೃಷ್ಣ ರೂಪದಿಂದ ಪರಮಾತ್ಮ ಅವತಾರ ಮಾಡಿದ್ದೇ ಅದೇ ಕಾರಣ. ದಾನವರಿಗೆ ಹಗೆ ಅಂದರೆ ದೈತ್ಯರಿಗೆ ಶತ್ರು ಅಂತ ಅರ್ಥ. ನಿಷ್ಕಾರಣವಾಗಿ ಕೇವಲ ಸ್ವಾರ್ಥಕ್ಕೋಸ್ಕರ ಸಜ್ಜನರಿಗೆ ಕೇಡನ್ನು ಬಯಸುವುದು, ಕೇಡನ್ನು ಮಾಡುವುದು ಅಸುರರ ಮುಖ್ಯ ಲಕ್ಷಣವಾಗಿದೆ. ಅದರಿಂದಾಗಿಯೇ ಪರಮಾತ್ಮ ಅವರಿಗೆ ಹಗೆಯಾಗಿದ್ದಾನೆ. ಕಾನೂನು ಪಾಲಿಸುವವರಿಗೆ ಸರ್ಕಾರ ರಕ್ಷಣೆ ಮಾಡುತ್ತೆ, ಅದರಂತೆ ಅದನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ಕೊಡುತ್ತೆ. ಇದು ಪರಮಾತ್ಮನು ಧರ್ಮ ಸಂರಕ್ಷಕ, ಅಧರ್ಮನಾಶಕ ಎಂಬ ಪ್ರಮೇಯಕ್ಕೆ ನಿದರ್ಶನವಾಗಿದೆ. ಕೌರವರು ಮೇಲ್ನೋಟಕ್ಕೆ ಕೃಷ್ಣ ದ್ವೇಷಗಳಲ್ಲ, ಆದರೆ ಪಾಂಡವರ ದ್ವೇಷಗಳು. ಪಾಂಡವರು ಪರಮಾತ್ಮನ ಅಪ್ರತಿಮ ಭಕ್ತರಾಗಿದ್ದಾರೆ. ಕೃಷ್ಣನ ಅಪ್ರತಿಮ ಭಕ್ತರವರು. ತನ್ನ ಭಕ್ತರ ದ್ವೇಷಗಳನ್ನು ಸಹ ಪರಮಾತ್ಮ ನಾಶ ಮಾಡುತ್ತಾನೆ ಎಂಬುದು ಕೌರವರನ್ನು ಭೀಮಾರ್ಜುನ ಮೂಲಕ ಸಂಹರಿಸಿದ ಕಾರ್ಯದ ಮುಖಾಂತರ ತಿಳಿಯುತ್ತೆ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ್ದಾನೆ ಪರಮಾತ್ಮ ಉದ್ಯೋಗ ಪರ್ವದಲ್ಲಿ. ಈ ಕೃಷ್ಣನ ಮಾತಿನಲ್ಲಿ ಪಾಂಡವರು ಅವನಿಗೆ ಅತ್ಯಂತ ಪ್ರಿಯರು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೌರವರನ್ನು ಮಾತ್ರವಲ್ಲದೆ ಅವರ ಕುಲವನ್ನೇ ಶ್ರೀಕೃಷ್ಣ ಭೀಮಾರ್ಜುನರ ಕೈಯಿಂದ ಕೊಲ್ಲಿಸಿದ ಎಂಬುದು ಮತ್ತೊಂದು ವಿಶೇಷ ಅಂಶ ಅಂತ ಇದೆ. ಭಗವದ್ಭಕ್ತರ ದ್ವೇಷಗಳ ಸಮೂಲ ನಾಶ ಹೊಂದುವುದಕ್ಕೆ ಇದು ನಿದರ್ಶನವಾಗಿದೆ. ಸ್ವಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸೆ ಎಂಬ ಹನುಮದ್ವಚನಕ್ಕೆ ಇದು ದೃಷ್ಟಾಂತವಾಗಿದೆ. ದುರ್ಯೋಧನ ಮಗ ದುರ್ಜಯ ಎಂಬುವನು ಕುರುಕ್ಷೇತ್ರದ ಯುದ್ಧ ಬಳಿಕವೂ ಬದುಕಿದ್ದ ಎಂಬ
ವಿವರ ಕಂಡು ಬರುತ್ತೆ. ಆದರೆ ಅದು ಮಹಾಭಾರತದಲ್ಲಿ ಬಂದಿರುವ ಉಲ್ಲೇಖವಿಲ್ಲ. ಕನಕದಾಸರು ಮಹಾಭಾರತವನ್ನು ಯಥಾರ್ಥವಾಗಿ ತಿಳಿಸುತ್ತಾ ಕೌರವರ ಕುಲ ನಿಶ್ಶೇಷವಾಗಿ ಹತವಾಯಿತು ಎನ್ನುವ ವಿಶೇಷವನ್ನು ಮುಖ್ಯಾಂಶವನ್ನು ಹೇಳ್ತಾ ಇದ್ದಾರೆ. ಬಲ್ಲಿದ ಎಂದರೆ ಶ್ರೀಮಂತ ಅಂತ ಅರ್ಥ, ತಿಳಿದವನು ಅಂತಲೂ ಅರ್ಥ ಇದೆ. ಶ್ರೀಕೃಷ್ಣ ಎಲ್ಲವನ್ನು ಬಲ್ಲ ಸರ್ವಜ್ಞನಾಗಿದ್ದಾನೆ. ಅದರಿಂದಾಗಿ ಅವನು ಯೋಗ್ಯರಿಗೆ ರಕ್ಷಣೆ ನೀಡಿ ಉದ್ಧರಿಸುವಂತೆ ಅಯೋಗ್ಯರಿಗೆ ಶಿಕ್ಷೆಯನ್ನು ಕೊಟ್ಟು ನಾಶಪಡಿಸ್ತಾನೆ. ಎಲ್ಲವನ್ನು ಬಲ್ಲ ಅವನಿಂದ ಸಲ್ಲದ ಯಾವ ಕಾರ್ಯವು ನಡೆಯದು ಅಂತ ಹೇಳ್ತಾ ಇದ್ದಾರೆ. ಬಲ್ಲಿದ ಅನ್ನೋ ಅರ್ಥಕ್ಕೆ ಶ್ರೀಮಂತ, ಧನಿಕ, ಜ್ಞಾನಿ, ಶ್ರೇಷ್ಠ ಅಂತೆಲ್ಲ ಅರ್ಥಗಳಿವೆ. ಶ್ರೀಕೃಷ್ಣ ಈ ರೀತಿಯಾಗಿ ಬಗೆ ಬಗೆಯ ಜನರಿಗೆ ಬಗೆ ಬಗೆಯಾಗಿ ತೋರುವ ಅಪೂರ್ವ ವಿವರ ಶ್ರೀಮದ್ಭಾಗವತದ ಕೆಳಗಿನ ಶ್ಲೋಕದಲ್ಲಿ ಬಂದಿದ್ದನ್ನು, ಅದರ ಪ್ರಭಾವವನ್ನು ಈ ಪದ್ಯದಲ್ಲಿ ಗುರುತಿಸ್ಬೋದು. ಮಲ್ಲಾನಾಮಶ ನಿರ್ನುಣಾಂ ನರವರಃ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭೃತಾಂ ಶಾಸ್ತಾ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೆ ವಿಧಾತೃ ವಿಹಿತಸ್ತತ್ವಃ ಪರಂ ಯೋಗಿನಾಂ ಕೃಷ್ಣೀನಾಂ ಜಗತಿ ಸದೈವ ಶುಶುಭೇರಂಗೇ ಚ್ಯುತ ಸಾಗೃಜ. ಭಾಗವತ 10ನೇ ಸ್ಕಂದದಲ್ಲಿ ಬಂದಿದೆ ಇದು. ನರಗೆ ಸಾರಥಿಯಾಗಿ ರಣದೊಳು ತುರದ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಹಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಹರಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಕುದುರೆಗಳು ಬಾಯಾರಿಕೆಯಿಂದ ಬಳಲಿದಾಗ ಅರ್ಜುನನ ಕೈಯಲ್ಲಿ ನೀರಿನ ಸರೋವರವನ್ನು ನಿರ್ಮಿಸಿ ಅವನಿಂದ ಜಯದ್ರಥನ ತಲೆಯನ್ನು ಕತ್ತರಿಸಿ ಬೀಳಿಸಿ ಅವನ ತಂದೆ ಕೈಯಲ್ಲಿ ಬೀಳುವಂತೆ ಮಾಡಿಸಿದೆ. ಅಬ್ಬಾ, ನೀನು ಪರಮ ಸಾಹಸಿಯಪ್ಪ ಪರಮಾತ್ಮ, ನಮ್ಮನ್ನು ಸದಾ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಜುನನನ್ನು ರಕ್ಷಿಸಂತೆ ನಮ್ಮನ್ನು ರಕ್ಷಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅವನನ್ನು ಪರಿಪರಿಯಾಗಿ ರಕ್ಷಿಸಿದ್ದು ಪ್ರಸಿದ್ಧವಾದ ವಿಷಯವಾಗಿದೆ. ಅಂತಹ 2 ಮುಖ್ಯ ಪ್ರಸಂಗಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ 13ನೇ ದಿನ ಸಂಜೆಯ ವೇಳೆಗೆ ಅರ್ಜುನ ಪುತ್ರನಾದ ಅಭಿಮನ್ಯು ವಧೆಯ ದ್ರೋಣಾಚಾರ್ಯ ನೇತೃತ್ವದ ಕೌರವರಿಂದ ಪದ್ಮವ್ಯೂಹದಲ್ಲಿ ನಡೀತು. ಅದನ್ನು ತಿಳಿದು ಕೆರಳಿದ ಅರ್ಜುನ ಮಾರನೇ ದಿನ ಸೂರ್ಯಾಸ್ತದ ಮುನ್ನ ಜಯದ್ರಥನು ಸಂಹರಿಸುವುದಾಗಿ ಘೋರ ಪ್ರತಿಜ್ಞೆ ಮಾಡ್ತಾನೆ. ಅಂದು ರಾತ್ರಿ ಸ್ವಪ್ನದಲ್ಲಿ ಶ್ರೀಕೃಷ್ಣ ಅರ್ಜುನನ ಕೈಲಾಸಕ್ಕೆ ಕರೆದೊಯ್ದು ಅಲ್ಲಿ ಅವನಿಂದ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಮತ್ತೊಮ್ಮೆ ಕೊಡಿಸ್ತಾನೆ. 14ನೇ ದಿನ ಯುದ್ಧ ಪ್ರಾರಂಭವಾದಾಗ ದ್ರೋಣರು ಜಯದ್ರಥನ ರಕ್ಷಣೆಗೆಂದು ಶಕಟಾಬ್ಜ ಚಕ್ರ ಎಂಬ ಅತ್ಯಂತ ಅವೇದ್ಯವಾದ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಅದರೊಳಗೆ ಪ್ರವೇಶಿಸಿದ ಅರ್ಜುನನಿಗೆ ಶತ್ರುಗಳಿಂದ ಭಯಂಕರ ಕಾದಾಟ ನಡೆಯುತ್ತೆ. ಆ ಹಂತದಲ್ಲಿ ಒಮ್ಮೆ ಅರ್ಜುನ ಕುದುರೆಗಳ ಹಸಿವು ಬಾಯಾರಿಕೆಯಿಂದ ಹಾಗೂ ಮೈಮೇಲೆ ಬಿದ್ದಿದ್ದ ಶತ್ರುಗಳ ಬಾಳದ ಹೊಡೆತದಿಂದ ಬಸವಳಿದುದನ್ನು ಗಮನಿಸಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೊತಾನೆ. ಅವನ ಆದೇಶಂತೆ ಆ ಘೋರ ರಣಾಂಗದಲ್ಲಿ ತಮ್ಮ ಅಸ್ತ್ರ ಕೌಶಲದಿಂದ ವಿಶಾಲವಾದ ಸರೋವರವೊಂದನ್ನು ನಿರ್ಮಿಸ್ತಾನೆ. ಶ್ರೀಕೃಷ್ಣ ಆಗ ರಥದಿಂದ ಕೆಳಗಿಳಿದು ಕುದುರೆಗಳನ್ನು ಬಿಚ್ಚಿ ಅವುಗಳನ್ನು ಸರೋವರದಲ್ಲಿ ಮೀಸಿ ಬಾಣಗಳಿಂದಾದ ಗಾಯಗಳನ್ನು ಕೂಡಲೇ ಸಂಪೂರ್ಣವಾಗಿ ವಾಸಿ ಮಾಡ್ತಾನೆ. ಅವಕ್ಕೆ ಯಥೇಚ್ಛವಾಗಿ ಹುಲ್ಲು ನೀರನ್ನು ನೀಡಿ ಅವುಗಳಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡ್ತಾನೆ. ಆ ಪ್ರಸಂಗದ ಉಲ್ಲೇಖ ಈ ಪದ್ಯದ ಪೂರ್ವಾರ್ಧದಲ್ಲಿ ಬಂದಿದೆ. ಈ ಕಾರ್ಯವನ್ನು ಮಾಡಿದ್ದು ಅರ್ಜುನ, ಆದರೂ ಅದಕ್ಕೆ ಸಲಹೆ, ಸೂಚನೆ, ಅನುಗ್ರಹ ಮೊದಲಾದ ಎಲ್ಲವನ್ನು ಮಾಡಿದ್ದು ಶ್ರೀಹರಿಯಾದ ಪರಮಾತ್ಮ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣ ಕುರುಕ್ಷೇತ್ರದಂಥ ಘೋರ ಸಂಸಾರದಲ್ಲಿ ಇಂದ್ರಿಯಾಶ್ವಗಳ ಬಳಲಿಕೆಯಿಂದ ಬೇಸತ್ತಿರುವ ನಮ್ಮನ್ನು ರಕ್ಷಣೆ ನೀಡಲಿ ಅಂತ ಬೇಡ್ಕೊತಾ ಇದ್ದ. ಉತ್ತರಾರ್ಧದಲ್ಲಿ ಜಯದ್ರಥನ ವಧೆಯ ವಿವರ ಬಂದಿದೆ. ಸೂರ್ಯಾಸ್ತ ಸಮೀಪಿಸ್ತಾ ಇದ್ದರೂ ಜಯದ್ರಥನ ಕೊಲ್ಲುವುದಿಲ್ಲ, ಅವನನ್ನು ಹುಡುಕಲು ಸಹ ಅರ್ಜುನಿಗೆ ಸಾಧ್ಯವಾಗಲಿಲ್ಲ.
ಆಗ ಶ್ರೀಕೃಷ್ಣ ಗಾಢಾಂಧಕಾರವನ್ನು ಕವಿಸಿ ಸೂರ್ಯ ಮುಳುಗಿದನೆಂಬ ಭ್ರಮೆಯನ್ನು ಕೌರವರಿಗೆ ಹುಟ್ಟಿಸ್ತಾನೆ. ಸಂಭ್ರಮಿಸಿದ ಕೌರವರೊಂದಿಗೆ ಜಯದ್ರಥನು ಸಹ ಅರ್ಜುನನ ಅಗ್ನಿಪ್ರವೇಶದ ಕಾರ್ಯವನ್ನು ಕಣ್ಣಾರೆ ಕಾಣಲೆಂದು ಅಲ್ಲಿಗೆ ಓಡಿ ಬರ್ತಾನೆ. ಕೂಡಲೇ ಶ್ರೀಕೃಷ್ಣ ಅವನ ತಲೆಯನ್ನು ಕತ್ತರಿಸುವಂತೆ ಆದೇಶವನ್ನು ನೀಡ್ತಾನೆ. ಅರ್ಜುನ ಹಾಗೆಯೇ ಮಾಡಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಡ್ತಾನೆ. ಈ ಕಾರ್ಯದ ಸಾಧನೆ ಅರ್ಜುನಿಗೆ ಸಾಧ್ಯವಾದುದು ಸಂಪೂರ್ಣವಾಗಿ ಪರಮಾತ್ಮ ಶ್ರೀಕೃಷ್ಣನ ಪರಮಾನುಗ್ರಹದ ಫಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನರಗೆ ಸಾರಥಿಯಾಗಿ ಅಂದರೆ ಅರ್ಜುನನಿಗೆ ಸಾರಥಿಯಾಗಿ ಅಂತ ಅರ್ಥ. ಅರ್ಜುನ ಇಂದ್ರಾವತಾರನೇ ಹೊರತು ಶೇಷಾವತಾರನಲ್ಲ. ಅವನಲ್ಲಿ ನರಾವೇಶ ಇದ್ದರಿಂದ ವಿಶೇಷ ಪ್ರಸಂಗದಲ್ಲಿ ಅರ್ಜುನನ ನರ ಅಂತ ಹೇಳ್ತಾ ಇದ್ದಾರೆ. ತುರಗ ಅಂದರೆ ಕುದುರೆ ವೇಗವಾಗಿ ಸಂಚಾರ ಮಾಡುವುದರಿಂದ ಅವುಗಳಿಗೆ ಆ ಹೆಸರು ಬಂದಿದೆ. ಅವುಗಳು ಇಲ್ಲಿ ಅಚ್ಚ ಬಿಳಿಯ ಬಣ್ಣದಾಗಿದ್ದು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಅರ್ಜುನನಿಗೆ ಶ್ವೇತವಾಹನ ಅಂತ ಹೆಸರು ಬಂದಿದೆ ಅಂತಲೂ ಹೇಳ್ತಾರೆ. ಅರ್ಜುನನಿಗೆ 10 ನಾಮಗಳಿವೆ. ಅರ್ಜುನ, ಫಲ್ಗುಣ, ಕೃಷ್ಣ, ಕಿರೀಟಿ, ಶ್ವೇತವಾಹನ, ಬಿಭತ್ಸು, ವಿಜಯ, ಪಾರ್ಥ, ಸವ್ಯಸಾಚಿ, ಧನಂದಯ ಅಂಥೇಳಿ ಮಹಾಭಾರತ ಹೇಳಿದ್ದಾರೆ. 10 ಹೆಸರುಗಳಿವೆ. ವಾರಿಯ ಸರಸಿ, ವಾರಿ ಅಂದರೆ ನೀರು, ಸರಸ್ ಅಂದರೆ ಸರೋವರ. ಸಾಮಾನ್ಯವಾಗಿ ಸರೋವರ ಅಂದರೆ ನೀರಿನ ಸರೋವರ ಅಂತ ಅರ್ಥ. ಆದರೆ ರಣರಂಗದಲ್ಲಿ ಅಲ್ಲಿ ನಡೆದ ಘೋರ ಯುದ್ಧದಿಂದಾಗಿ ರಕ್ತದ ಸರೋವರಗಳು ನದಿಗಳು ಹರಿತಾ ಇದ್ದು ಅಂತೇಳಿ ಮಹಾಭಾರತದಲ್ಲಿ ಬಂದಿದೆ. ಆದ್ದರಿಂದ ಸರಸ್ ಎಂದು ಕರೆಯದೆ ವಾರಿಯ ಸರಸ್ ಅಂತ ಕರೆದಿದ್ದಾರೆ. ಇಂತಹ ರಕ್ತಮಯ ವಾತಾವರಣದಲ್ಲಿಯೂ ನೀರಿನ ಸರೋವರ ನಿರ್ಮಿಸಿದ ಆ ಪ್ರಸಂಗದ ಮಹಿಮೆ, ಹಿರಿಮೆ ಇಲ್ಲಿ ನಿರೂಪಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿರೀಟಿ ಅಂದರೆ ಕಿರೀಟ ಧರಿಸಿದವನು ಅಂತ ಅರ್ಥ. ಕಿರೀಟ ಧರಿಸಿದವರೆಲ್ಲ ಕಿರೀಟಗಳೇ. ಆದರೂ ಬೇರಾರಿಗೂ ಬರದ ಕಿರೀಟಿ ಎಂಬ ವಿಶೇಷವಾದ ಅರ್ಥ ಅರ್ಜುನನಿಗೆ ಬರಲು ಕಾರಣವಿದೆ ಅಂತ ಹೇಳ್ತಾ ಇದ್ದಾರೆ. ವನಪರ್ವದಲ್ಲಿ ಕಿರಾತ ಅರ್ಜುನ ಪ್ರಸಂಗದ ಬಳಿಕ ಅರ್ಜುನನು ಇಂದ್ರನಿಂದ ಆಹುತನಾಗಿ ಇಂದ್ರಲೋಕಕ್ಕೆ ತೆರಳಿ ಅಲ್ಲಿ ಕೆಲವು ವರ್ಷ ಕಾಲ ನೆಲೆಸಿ ಪೂರ್ವವಾದ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ತಾನೆ. ಅಲ್ಲಿಂದ ಭೂಲೋಕಕ್ಕೆ ಮರಳು ಮುನ್ನ ತನ್ನ ಪರಮ ವೈರಿಗಳಾದ ನಿವಾತ ಕವಚ ಕಾಲಕೇಯರನ್ನು ಸಂಹರಿಸಲು ಇಂದ್ರ ಅರ್ಜುನನು ಕೇಳಿಕೊಳ್ತಾನೆ. ಸಂತೋಷದಿಂದ ಆ ಕಾರ್ಯಕ್ಕೆ ಒಪ್ಪಿಕೊಂಡ ಅರ್ಜುನನಿಗೆ ಇಂದ್ರ ತನ್ನ ಕಿರೀಟವನ್ನು ತೊಡಿಸಿ ಕಳುಹಿಸಿಕೊಟ್ಟ. ಹೀಗೆ ಇಂದ್ರನು ಕಿರೀಟವನ್ನು ವಿಶೇಷ ಕಾರಣಕ್ಕಾಗಿ ಪಡೆದ ಅರ್ಜುನಿಗೆ ಅಂದಿನಿಂದ ಕಿರೀಟಿ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಅರ್ಜುನನ ಪ್ರಸಿದ್ಧ ದಶನಾಮಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ವಾರಿಯ ಸರಸಿಯನ್ನು ನಿರ್ಮಿಸಿ, ಸರಸಿ ಅಂದರೆ ನೀರಿಂದೇ ಆಗಿರುತ್ತೆ ಎಂದ ಮೇಲೆ ವಾರಿಯ ಸರಸಿ ಅನ್ನೋದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅದು ರಣರಂಗ, ಕುರುಕ್ಷೇತ್ರದಂಥ ವಿಶಾಲ ವಿಶ್ವ ದಾಖಲೆ ಅತ್ಯದ್ಭುತವಾದ ರಣಭೂಮಿಯಾಗಿತ್ತು. ಅದರಲ್ಲಿ ರಕ್ತದ ನರಿಗಳೇ ಹರಿತಾ ಇತ್ತು. ಅಂತಹ ಸ್ಥಳದಲ್ಲೂ ಶುದ್ಧ ನೀರಿನ ಸರೋವರನ್ನು ಅರ್ಜುನ ಕೈಯಿಂದ ನಿರ್ಮಿಸಿದ್ದು ಶ್ರೀಕೃಷ್ಣನ ಅಪಾರ ಮಹಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಾರಿಯ ಸರಸಿಯನ್ನು ಪದದ ಮೂಲಕ ಹೇಳ್ತಾ ಇದ್ದಾರೆ. ಸಮುದ್ರ ತೀರದಲ್ಲಿ ಸಿಹಿನೀರಿನ ಬಾವಿ ನಿರ್ಮಿಸುವ ಹಿರಿಮೆ ಹೇಗೋ ಹಾಗೆ ಇದು ಕನಕದಾಸರ ಅಪೂರ್ವ ಕೌಶಲ್ಯಕ್ಕೆ ನಿದರ್ಶನ ಅಂತ ಹೇಳ್ತಾ ಇದ್ದಾರೆ. ಸೈಂಧವ ಎಂದರೆ ಸಿಂಧು ದೇಶದವನು ಅಂತ ಅರ್ಥ. ಸಿಂಧು ದೇಶದವನಾದ್ದರಿಂದ ಜಯದ್ರಥನಿಗೆ ಸೈಂಧವ ಅಂತ ಹೆಸರು ಬಂದಿದೆ. 100 ಕೌರವರ ತಂಗಿಯಾದ ದುಶ್ಶಲೆಯ ಪತಿಯವನು. ಇವನು ಸ್ವರೂಪದಲ್ಲಿ ಕಾಲಕೇಯ ಗಣದ ಒಬ್ಬ ದಾನವ. ಶಿವನ ವರದಿಂದಾಗಿ ಪದ್ಮವ್ಯೂಹದ ಮುಂದೆ ನಿಂತು ಅಭಿಮನ್ಯುವಿಗೆ ಸಾವಿಗೆ ಕಾರಣನಾದ. ಅದರಿಂದಾಗಿ ಅರ್ಜುನನಿಂದ ಹತನಾಗ್ತಾನೆ. ಹರಹರ ಎಂದರೆ ಮೇಲ್ನೋಟಕ್ಕೆ ಶಿವ ಶಿವ ಅಂತ ಅರ್ಥ. ಹರ ಹಾಗೂ ಶಿವ ಎಂಬುವು ರುದ್ರದೇವರ ಹೆಸರುಗಳು. ಹೀಗೆ ಹರಹರ ಹಾಗೂ ಶಿವ ಶಿವ ಎಂಬ ಪದಗಳನ್ನು ಶ್ರೀ ಕನಕದಾಸರು ತಮ್ಮ ಕೃತಿಗಳಲ್ಲಿ ಅಲ್ಲಲ್ಲಿ ಪ್ರಯೋಗಿಸಿದ್ದಾರೆ.
ಈ ಉದ್ಗಾರ ಸೂಚಕ ಪದಗಳು. ಈ ಪದಗಳ ಮುಖ್ಯ ಅಯ್ಯೋ ಅಂತ ಅರ್ಥ. ಈ ರೀತಿಯಾಗಿ ಬಳಕೆ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯ ಹೊಸದೇನಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಿವ ಶಿವ ಹರ ಹರ ಅಂತ ಅವರು ಉಪಯೋಗಿಸಿದ್ದಾರೆ ಕನಕದಾಸರು. ಬವರದಲ್ಲಿ ಕತೆಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವ ಘಡಿಸಿ ಹೊಯ್ದಾಡಿ ತನ್ನ ಆಯುಧದಿ ತಾ ಮಡಿದ. ವಿವರವೇನೋ ತಿಳಿಯ ನಿಮ್ಮಾಯವನು ನೀನೇ ಬಲ್ಲೆ ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ನಮ್ಮ ನನವರತ. ಯುದ್ಧದಲ್ಲಿ ನೊಂದು ಗದೆಯಿಂದ ಆಕ್ರಮಿಸಿ ನಿನ್ನನ್ನು ಶ್ರುತಾಯುಧನು ನುಗ್ಗಿ ಹೊಡೆಯಲೆಂದು ಧಾವಿಸಿ ಬಂದು ತನ್ನ ಆಯುಧದಿಂದೇ ತಾನೇ ಸತ್ತನು. ಇದರ ಹಿನ್ನೆಲೆ ಏನೋ ನನಗೆ ತಿಳಿಯದು. ನಿನ್ನ ಮಾಯೆಯನ್ನು ನೀನೇ ಬಲ್ಲೆ, ಅದರಿಂದ ನಿನಗಾಗುವ ಪ್ರಯೋಜನವನ್ನು ತಿಳಿದವರು ಇರುವರೆ. ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸು ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಪರಮಾತ್ಮನ ವಿಶಿಷ್ಟ ಸಂಹಾರ ಸಾಮರ್ಥ್ಯದ ವಿವರಣೆ ಈ ಪದ್ಯದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಶ್ರುತಾಯುಧನ ಮರಣ ಪ್ರಸಂಗ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬಂದಿದೆ. ದ್ರೋಣರ ಸೇನಾಪತ್ಯದ 4ನೇ ದಿವಸ ಎಂದರೆ ಕುರು ಪಾಂಡವರ ಯುದ್ಧದ 14ನೇ ದಿವಸ ನಡೆದ ಪ್ರಸಂಗ ಇದಾಗಿದೆ. ಶ್ರುತಾಯುಧನು ವರುಣನಿಂದ ಪರ್ಣಾಶ ಎಂಬ ನದಿಯಲ್ಲಿ ಜನಿಸಿದ ಪುತ್ರ. ಅವನಿಗೆ ವರುಣ ಅಮೋಘವಾದ ಗದೆಯೊಂದನ್ನು ನೀಡಿ ಅದನ್ನು ಯುದ್ಧ ಮಾಡದವರ ಮೇಲೆ ಪ್ರಯೋಗಿಸಲಿ, ಅದು ಅವನಿಗೆ ಮಾರಕವಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಅರ್ಜುನನು ಸೈಂಧವನ ಸಂಹಾರಕ್ಕೆಂದು ಘೋರ ಪ್ರತಿಜ್ಞೆ ಮಾಡಿ ದ್ರೋಣರಿಂದ ನಿರ್ಮಿತವಾಗಿದ್ದ ಶಕಟಾಬ್ಜ ಚಕ್ರ ಎಂಬ ವ್ಯೂಹದೊಳಗೆ ನುಗ್ಗಿದಾಗ ಅವನನ್ನು ಎದುರಿಸಿ ಬಂದ ಕೌರವ ಪಕ್ಷದ ಪ್ರಧಾನಿ ವೀರರಲ್ಲಿ ಈ ಶ್ರುತಾಯುಧನು ಒಬ್ಬನಾಗಿದ್ದಾನೆ. ಅರ್ಜುನನಿಂದ ತನ್ನ ಸಾರಥಿ, ರಥ ಮೊದಲಾದವನು ಕಳೆದುಕೊಂಡು ಅವನು ಕೋಪದಿಂದ ಗದೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅರ್ಜುನ ರಥವನ್ನೇರಿ ಕೃಷ್ಣನ ತಲೆಯ ಮೇಲೆ ಅದನ್ನು ಅಪ್ಪಳಿಸಿದ. ಕೂಡಲೇ ವರುಣ ನೀಡಿದ ಮಾತು ಸತ್ಯವಾಗಿ ಅದು ಅವನನ್ನೇ ಅಪ್ಪಳಿಸಿ ಕೊಂದು ಹಾಕಿತು. ಹೀಗೆ ವರವೇ ಶಾಪವಾದ ವಿಚಿತ್ರ ಪ್ರಸಂಗ ಇದು ಒಂದಾಗಿದೆ. ಶ್ರುತಾಯುಧನು ವರುಣನು ಎಚ್ಚರಿಸಿದ ಎಚ್ಚರಿಕೆಯನ್ನು ಮರೆತು ಹಾಗೆ ಆತ್ಮಘಾತಕವಾಗಿ ನಡೆದುಕೊಂಡದ್ದು ಪರಮಾತ್ಮನ ಮಾಯೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೂಲಕ ಶ್ರೀಕೃಷ್ಣ ಎಂತಹ ಅಪೂರ್ವ ಆಯುಧಗಳು ಸಹ ದುಷ್ಟರ ಪಕ್ಷಕ್ಕೆ ಸೇರಿ ಸಜ್ಜನರ ವಿರುದ್ಧವಾಗಿ ನಿಂತಾಗ ಆತ್ಮಘಾತಕವಾಗುವು ಎಂಬ ತತ್ವವು ಸೂಚಿತವಾಗುತ್ತೆ. ದುರ್ಯೋಧನ ಪಕ್ಷದ ಹೆಚ್ಚಿನ ಮಹಾವೀರರು ಈ ರೀತಿಯ ವರ, ಆಯುಧ ಮೊದಲಾದ ಹಿರಿಮೆಗಳನ್ನು ಹೊಂದಿದ್ದರೂ ಸಹ ಅವುಗಳಿಂದ ಸೂಕ್ತ ಪ್ರಯೋಜನ ಪಡೆಯಲಾಗದೆ ನಾಶ ಹೊಂದಿದ ಘಟನೆ ಬಹಳಷ್ಟು ಬಂದಿದೆ. ಶ್ರೀಕೃಷ್ಣನಿಗೆ ಯಾವುದೇ ರೀತಿಯಲ್ಲೂ ಸಹ ಅಪಾಯ ಮಾಡುವ ಶಕ್ತಿ ಆ ಗದೆಗಿರಲಿ, ಅದನ್ನು ನೀಡಿದ ವರುಣನಿಗೂ ಸಹ ಸರ್ವಥಾ ಇಲ್ಲ ಅಂತ ಇದ್ದಾರೆ. ಹಾಗೆ ಮಾಡುವ ಮೂಲಕ ಶ್ರೀಕೃಷ್ಣ ವರುಣನವರನ್ನು ಸತ್ಯ ಮಾಡಿ ಅವನಿಗೆ ಅನುಗ್ರಹವನ್ನು ಸಹ ಮಾಡಿದ ಅಂತ ತಿಳ್ಕೋಬೇಕು. ಬವರ ಅಂದರೆ ಯುದ್ಧ, ಖತಿ ಅಂದರೆ ಖೇದ, ದುಃಖ, ನೋವು ಅಂತ ಅರ್ಥ. ನಿಮ್ಮಾಯವನು ಎಂಬುದನ್ನು ನಿಮ್ಮ ಮಾಯವನು ಎಂಬುದಾಗಿ ವಿಭಾಗ ಮಾಡಿ ಓದ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ರೀತಿಯಲ್ಲಿ ಈ ಕಾರ್ಯವನ್ನು ಅವನು ಮಾಡಲು ಸಮರ್ಥನಾದರೂ ಹಾಗೆ ಮಾಡದೆ ಇದೇ ತೆರನಾಗಿ ಮಾಡುವಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂಬುದನ್ನು ಬಲ್ಲವರುಂಟೆ ಅಂಥೇಳಿ ಪ್ರಶ್ನೆಯ ರೂಪದ ಅರ್ಥ ಮಾಡಿಕೊಂಡಾಗ ಕನಕದಾಸರ ಕೌಶಲ ತಿಳಿಯುತ್ತೆ. ಪರಮಾತ್ಮನಿಗೆ ವಿಶಿಷ್ಟ ರೀತಿಯಲ್ಲಿ ಹಾಗೆ ವರ್ತಿಸುವ ಅಗತ್ಯವಿಲ್ಲದಿದ್ದರೂ ಹಾಗೆ ಮಾಡುವ ಹಿನ್ನೆಲೆ ಅರ್ಥ ಮಾಡಿಕೊಳ್ಳುವುದು ಮಾತ್ರ ಎಲ್ಲ ಸಂದರ್ಭದಲ್ಲಿಯೂ ಯಾರಿಗೂ ಆಗದ ಅತ್ಯಂತ ಸೂಕ್ಷ್ಮವಾದ ವಿಚಾರ ಮತ್ತು ವಿಚಾರ ಎಂಬ ಮತ್ತೊಂದು ಪ್ರಮೇಯವು ಸಹ ಇಲ್ಲಿ ನಿರೂಪಿತವಾಗಿದೆ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ ನೆನೆಗೆ ಸೋದರ ಅಳಿಯನಾದ ಅಭಿಮನ್ಯುವನ್ನು ಕೊಲಿಸಿದೆ ಕೊಳಗುಳದೆ ಅಳಿನ ಲಬ್ಧಿಯೊಳದ್ದಿ ತಂಗಿಯ ಬಳಲಿಸಿದೆ ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದ ರಕ್ಷಿಸು ನಮ್ಮ ನನವರತ. ನೀನು ಭೂಮಿಗೆ ಒಡೆಯನಾದವನು, ಯಾದವರ ಬಾಂಧವನು,
ಆದರೆ ನಿನಗೆ ಸೋಳಸರಡಿಯಾದ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಲ್ಲಿಸಿದೆ. ನಿನ್ನ ತಂಗಿಯಾದ ಸುಭದ್ರೆಯನ್ನು ಶೋಕಸಾಗರದಲ್ಲಿ ಮುಳುಗಿಸಿ ನೋಯಿಸಿದೆ. ಕುಲಗೋತ್ರಗಳಿಗೆ ಸೇರಿದ ಬಾಂಧವರೊಳಗೆ ಕೀರ್ತಿಯನ್ನು ಸಂಪಾದಿಸಿ. ಇಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಅಭಿಮನ್ಯುವನ್ನು ಕೊಲ್ಲಿಸುವ ಮೂಲಕ ಶ್ರೀಕೃಷ್ಣ ತೋರಿದ ಮತ್ತೊಂದು ಬಗೆಯ ಹಿರಿಮೆಯನ್ನು ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಳೆ ಅಂದರೆ ಭೂಮಿ, ಅಳಲು ಅಂದರೆ ಶೋಕ. 13ನೇ ದಿನದ ಯುದ್ಧದಲ್ಲಿ ಪದ್ಮವ್ಯೂಹದಲ್ಲಿ ಅಭಿಮನ್ಯು ಹತನಾದ ವಿಷಯ ಬರುತ್ತೆ. ಅವನು ಶ್ರೀಕೃಷ್ಣ ತಂಗಿಯಾದ ಸುಭದ್ರೆಯ ಪುತ್ರ, ಅಂದರೆ ಪ್ರಿಯಭಕ್ತನಾದ ಅರ್ಜುನನಿಗೆ ಪುತ್ರ. ಆದರೆ ಅವನು ಪದ್ಮವ್ಯೂಹದಲ್ಲಿ ಏಕಾಂಗವಾಗಿ ಹೋರಾಡಿ 6 ಮಹಾರಥರ ಒಟ್ಟು ಪ್ರಯತ್ನಕ್ಕೆ ಹೋಗುವಂತಾಯಿತು. ತನಗೆ ಅತ್ಯಂತ ಹತ್ತಿರವಾದ ಬಂಧುವಾದ ಅವನನ್ನು ಉಳಿಸುವುದು ಕೃಷ್ಣನಿಗೆ ಯಾವುದೇ ರೀತಿಯಲ್ಲಿ ಅಸಾಧ್ಯ ಕಾರ್ಯವಾಗಿರಲಿಲ್ಲ. ಆದರೂ ಅವನನ್ನು ಸಂರಕ್ಷಿಸಿ ಕೈಬಿಟ್ಟು ಹೋಗಿದ್ದ ಸೋಜಿಗದ ಸಂಗತಿ ಅಂತ ಹೇಳ್ತಾರೆ. ಇದು ಶ್ರೀಕೃಷ್ಣನು ಅವರವರ ಸಾಧನೆಗೆ ತಕ್ಕಂತೆ ಅವರನ್ನು ಪಾಲಿಸುವನೆಂಬ ತತ್ವಕ್ಕೆ ನಿದರ್ಶನವಾಗಿದೆ. ಇದರಿಂದಾಗಿಯೇ ಸಮಃ ಹೆಸರು ಅನ್ವರ್ಥಕವಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ಮುಂದಿನ ವಿವರವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.